ಬಾ ಹಚ್ಕೊಳ ನೋಡಿದ್ರೆ ಹಂಗೆ ಇದೇನು ಗೊತ್ತಾ, ಕಪ್ಪನ ಅಂತ ಹೊಡಿತಾ ಇದೆ. ಬಟ್ ಇದೇನು BBMP ಡಂಪ್ ಯಾರ್ಡ್ ಏನಲ್ಲ. ಇದು ಆ್ಯಕ್ಚುಲಿ ಒಂಥರ ಮಲ್ಟಿಪರ್ಪಸ್ ರೋಡು. ನಮ್ಮ ಗೌರ್ಮೆಂಟ್ ಬಿಲ್ಡ್ ಮಾಡಿರೋ ಮಲ್ಟಿಪರ್ಪಸ್ ರೋಡು. ಇಲ್ಲಿ ಗಾರ್ಬೇಜ್ ಹಾಕ್ಬೋದು. ಇದೇ ರೋಡು, ಇದ್ರ ಮೇಲೆ ನೋಡಿ ಓಡಾಡೋದು, ಗಾಡಿಗಳೆಲ್ಲ ಓಡಾಡಿದೆ. ಪ್ಲಸ್ ಇದೇ ಫುಟ್ಪಾತ್ ಗುರು, ಹೇಳಿ ಫುಟ್ಪಾತ್. ಜನ ಇಲ್ಲೇ ನಡ್ಕೊಂಡು ಹೋಗ್ಬೇಕು. ರೋಡ್ ಇಲ್ಲಿ ಗಾಡಿಗಳು ಜಾಸ್ತಿ ಆದರೆ ಇಲ್ಲೇ ಓಡಾಡ್ಕೊಂಡು ಹೋಗ್ಬೇಕು. ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ನೋಡಿ ಇಲ್ಲೆಲ್ಲ ಗಾರ್ಬೇಜ್ ಎಲ್ಲ ಸೆಗ್ರಿಗೇಟ್ ಮಾಡ್ತಾರೆ. ಇದೆಲ್ಲ ಗಟ್ಟೆಲ್ಲ ಹಿಂಗಿದೆ. ಹಿಂಗೆ ಮಳೆ ಬಂದಾಗ ಒಳಗಡೆ ಹೋಗ್ಬಿಡುತ್ತೆ. ಅದೇ ಹಂಗೆ ಬೆಂಗಳೂರು ಕರೀತಿರೆಲ್ಲ ಹೋಗ್ತಾ ಇದೆ, ಹಂಗೆ ಹಿಂಗೆ ಹೋಗ್ಬಿಡುತ್ತೆ. ಸೊ ಎಷ್ಟು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಇವರು ಗಾರ್ಬೇಜ್ ಕ್ಲೀನಿಂಗು ಸೆಟಪ್ ಮಾಡ್ಕೊಂಡಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಅವ್ರಿಗೆ. ಇನ್ನೊಂದು ಏನಂದರೆ BBMP ಅವರು ಮುನ್ಸಿಪಲ್ ಟ್ಯಾಕ್ಸ್ ಜೊತೆ BWSSB ಟ್ಯಾಕ್ಸ್ ಅಂತ ಅಂದರೆ ಸಿವೇಜ್ ಟ್ಯಾಕ್ಸ್ ಹಾಕಿದ್ದಾರೆ. ಎಷ್ಟು ಆಲ್ಮೋಸ್ಟ್ 1200 ರೂಪಾಯಿ ಆ್ಯಡ್ ಮಾಡಿದ್ದಾರೆ. ನಂದೊಂದು 3,500 ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದ್ದರೆ 1,200 ರೂಪಾಯಿ ಆ್ಯಡ್ ಮಾಡಿದ್ದಾರೆ. ಅದೆಷ್ಟು 30%. ಆ ಕಡೆ 30% ಇನ್ಕಮ್ ಟ್ಯಾಕ್ಸು ಕಟ್ಟಿ, ಈ ಕಡೆ 18% GST ಕಟ್ಟಿ, ಕಾರ್ ತೊಗೊಬೇಕಾದ್ರೆ ರೋಡ್ ಟ್ಯಾಕ್ಸು ಕಟ್ಟಿ, ಪ್ರಾಪರ್ಟಿ ಟ್ಯಾಕ್ಸು ಕಟ್ಟಿ, ಆಮೇಲೆ ಇವಾಗ BWSSB ಟ್ಯಾಕ್ಸು. ಒಂದಾದರೂ ನೆಟ್ಗಿದೆಯಾ? ರೋಡ್ ನೆಟ್ಗಿಲ್ಲ. ನನ್ನ ಕಾರ್ ನೆಟ್ಕೊಳ್ಳೋಕ್ಕಾಗಲ್ಲ. ಹೋದ್ರೆ ಹೋಗ್ಲಿ, ಹಾಳಾಗೋಗ್ಲಿ. ಇದು ಸಿವೇಜ್ ಟ್ಯಾಕ್ಸ್ ಅಂತ 1,200 ರೂಪಾಯಿ ಕಲೆಕ್ಟ್ ಮಾಡ್ಕೊತಿದ್ದಾರೆ. ಪ್ರಾಪರ್ಟಿ ಟ್ಯಾಕ್ಸ್ ಇದೆ. ಎಲ್ಲಿ ಇದು? ರೋಡ್ ಮೇಲೆ ಸಿವೇಜ್ ಪ್ಲಾಂಟು. ಅಲ್ಲಿ ನೋಡಿದ್ರೆ ಒಂದಷ್ಟು ಸಿವೇಜ್ ಕ್ಲೀನಿಂಗ್ ಪ್ರಾಪರ್ಟೀಸ್. ಇಲ್ಲಿ ನೋಡಿದ್ರೆ ರೋಡ್ ಮೇಲೆ ಅಲ್ಲೇ ಪಾಪ ಅಲ್ಲೇ ನೋಡಿ, ಇವಾಗ ರೋಡ್ ಮೇಲೆ ತಂದಾಕೋರೊಬ್ಬರು, ಕ್ಲೀನ್ ಮಾಡೋರೊಬ್ಬರು ಯಾರೋ ಪ್ರೈವೇಟ್ ಏಜೆಂಟ್ ಕೊಟ್ಟಿರ್ತಾರೆ, ತಂದಾಕ್ತಾರೆ. ಇವ್ರು ಪಾಪ BBMP ಅವ್ರಿಗೂ ಅವ್ರಿಗೆ ಮತ್ತೆ ನಾವೇ ಸಂಬಳ ಕೊಟ್ಬಿಟ್ಟು ಹಾಕೋರು ಯಾರೋ ಪ್ರೈವೇಟ್ ಏಜೆನ್ಸಿ, ಇವ್ರು ಯಾರೋ ಪಾಪ BBMP ಅವರ ವರ್ಕರ್ಸು ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಬಳಗೆರೆಯ ಪರಿಸ್ಥಿತಿ. ರೋಡ್ ಇಲ್ಲ, ಡ್ರೈನೇಜ್ ಇಲ್ಲ, ಚರಂಡಿ ಇಲ್ಲ, ರಾಜಕಾಲುವೆ ಎಲ್ಲ ಎನ್ಕ್ರೋಚ್ ಮಾಡಿದ್ದಾರೆ. ರಾಜಕಾಲುವೆನೇ ಎನ್ಕ್ರೋಚ್ ಮಾಡಿಬಿಟ್ಟು ಅದ್ರ ಮೇಲೆ ರೋಡ್ ಹಾಕ್ಬಿಟ್ಟು ಅಪಾರ್ಟ್ಮೆಂಟ್ಗೆ ಅಪ್ರೂವಲ್ ತೊಗೊಂಡಿದ್ದಾರೆ. ಏನೇನೆಲ್ಲ ಆಗ್ತಾಯಿದೆ ಗೊತ್ತಾ? ಯಾರಿಗೂ ಕಾಣಿಸಲ್ಲ. MLA ಕಾಣಿಸಲ್ಲ, DCM ಕಾಣಿಸಲ್ಲ, CM ಕಾಣಿಸಲ್ಲ, ಯಾರಿಗೂ ಕಾಣಿಸಲ್ಲ. ಇದೊಂಥರ ಯಾರಿಗೂ ಬೇಕಾಗಿರೋ ಅನಾಥವಾಗಿ ಬಿದ್ದಿರೋ ಒಂದು ಜಾಗ ಆಗಿ ಕನ್ವರ್ಟ್ ಆಗಿದೆ ನಮ್ಮ ಬೆಳಗೆರೆ, ಹೊರತೂರು, ಪಂಟೂರು ಮತ್ತು ಈ ಕಡೆ ಕುಂದನಹಳ್ಳಿ, ತೂಗ್ರಹಳ್ಳಿ, ಮುನೇಕೊಳಲು ಎಲ್ಲ ಸೇರಿ ಒಂಥರ ಏನಂತಾರ ಗೊತ್ತಿಲ್ಲ, ಆ ಥರ ಹಬ್ಬ ಆಗ್ಬಿಟ್ಟಿದೆ. ಥ್ಯಾಂಕ್ ಯು.